ಒಳ ಮೀಸಲಾತಿ ಕುರಿತು ಸದನಕ್ಕೆ ಸಿಎಂ ಉತ್ತರವನ್ನ ಕೊಟ್ಟಿದ್ದಾರೆ. ಸರ್ಕಾರದ ನಿರ್ಧಾರಗಳ ಬಗ್ಗೆ ವಿಧಾನಸಭೆಗೆ ಮಾಹಿತಿಯನ್ನ ನೀಡಿದ್ದು, ಏನಾದರೂ ಬದಲಾವಣೆಯ ಅಗತ್ಯವಿದ್ರೆ ಮುಂದೆ ತೀರ್ಮಾನವನ್ನ ಕೈಗೊಳ್ತೀವಿ. ಸಿಎಂ ಉತ್ತರಕ್ಕೆ ಮೇಜು ತಟ್ಟಿ ಸ್ವಾಗತಿಸಿದ್ದಾರೆ ಆಡಳಿತ ಪಕ್ಷದ ಸದಸ್ಯರು. ಸರ್ಕಾರದ ನಿರ್ಧಾರಗಳ ಬಗ್ಗೆ ವಿಧಾನಸಭೆಗೆ ಮಾಹಿತಿಯನ್ನ ಕೊಟ್ಟಂತಹ ಸಂದರ್ಭ ಇದು. ಏನಾದರೂ ಬದಲಾವಣೆ ಅಗತ್ಯ ಇದ್ರೆ ಮುಂದೆ ತೀರ್ಮಾನವನ್ನ ಕೈಗೊಳ್ತೀವಿ ಅಂತಾನು ಹೇಳಿದ್ದಾರೆ. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತಾನೆ ನಾವು ಮಾಡಿದ್ದೇವೆ ಅಂತ ಹೇಳಿ ಬಿಜೆಪಿ ನಾಯಕರಿಗೆ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ನನ್ನ ಜೀವನದಲ್ಲಿ ನಾನು ಎಂದಿಗೂ ಪಲಾಯನ ಮಾಡಿಲ್ಲ. ನಿಮಗೆ ಹಿಂದೇನು ಹೆದರಿಲ್ಲ, ಈಗಲೂ ಹೆದರೋದಿಲ್ಲ. ಪಲಾಯನ ಅನ್ನುವಂತಹ ಬಿಜೆಪಿ ಸದಸ್ಯರ ಮಾತಿಗೆ ಸಿಎಂ ಕೊಟ್ಟಂತಹ ತಿರುಗೇಟು ಇದು. ನೋಡಿ ಅಧ್ಯಕ್ಷರೇ, ನೋಡಿ ಈಗೊಂದು ವಿಶೇಷ ನಾನು ನನ್ನ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ 42 ವರ್ಷ ಆಗಿದೆ. ಹೋಗಿರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈಗಲೂ ನೀವು ನಮಗೆ ಭಯನೇ ಇಲ್ಲ ನಿಮ್ ಕಂಡ್ರೆ. ವಿಧಾನಸಭೆಯಲ್ಲಿ ಪೂರಕ ಅಂದಾಜು ಮಂಡನೆ. ಸಿಎಂ ಪರವಾಗಿ ಸಚಿವ ಮಹದೇವಪ್ಪ ಅವರು ಮಂಡನೆಯನ್ನ ಮಾಡಿದ್ದು 3,352 ಕೋಟಿ ಪೂರಕ ಅಂದಾಜು ಮಂಡನೆ ಮಾಡಲಾಗಿದೆ. ಸಿಎಂ ಪರವಾಗಿ ಸಚಿವ ಸಿ ಮಹದೇವಪ್ಪ ಅವರು ಮಂಡನೆಯನ್ನ ಮಾಡಿದ್ದಾರೆ. 3,352 ಕೋಟಿ ಪೂರಕ ಅಂದಾಜು ಮಂಡನೆ ಮಾಡಿದ್ದು ಸರ್ಕಾರದ ಸಾಧನಾ ಸಮಾವೇಶಕ್ಕೆ 10 ಕೋಟಿ, ನಂದಿ ಬೆಟ್ಟದಲ್ಲಿ ನಡೆದ ಸಂಪುಟ ಸಭೆಗೆ 3.69 ಕೋಟಿ, ಬೆಳಗಾವಿ ಅಧಿವೇಶನದ ಬಾಕಿ ಬಿಲ್ 1.72 ಕೋಟಿ ಅಂತ ಹೇಳಿ ಉಲ್ಲೇಖವನ್ನ ಮಾಡಲಾಗಿದೆ. ಪೂರಕ ಅಂದಾಜು ಮಂಡನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ 3,352 ಕೋಟಿ ಪೂರಕ ಅಂದಾಜು ಮಂಡನೆ ಮಾಡಲಾಗಿದ್ದು, ಸಾಧನ ಸಮಾವೇಶಕ್ಕೆ 10 ಕೋಟಿ ಆದರೆ ವಿಶೇಷ ಸಚಿವ ಸಂಪುಟ ಸಭೆಗೆ 3.69 ಕೋಟಿ. ಇನ್ನು ನಂದಿ ಬೆಟ್ಟದಲ್ಲಿ ಸಂಪುಟ ಸಭೆ ನಡೆದಿತ್ತಲ್ಲ, ಆ ಒಂದು ನಂದಿ ಬೆಟ್ಟದಲ್ಲಿ ನಡೆದಂತಹ ಸಂಪುಟ ಸಭೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿವಿಧ ವ್ಯಾಜ್ಯ ನಿರ್ವಹಣೆಗೆ 2.30 ಕೋಟಿ, ವಯನಾಡಿನ ಮೆಪ್ಪಾಡಿ ಭೂಕುಸಿತಕ್ಕೆ 10 ಕೋಟಿ ಅಂತ ಹೇಳಿ ಪೂರಕ ಅಂದಾಜನ್ನ ಸಿ ಮಹದೇವಪ್ಪ ಅವರು ಮಂಡನೆ ಮಾಡಿದ್ದಾರೆ. ಸಿಎಂ ಪರವಾಗಿ ಸಚಿವ ಮಹದೇವಪ್ಪ ಅವರು ಮಂಡಿಸಿದ್ದಾರೆ. ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳ ಪರವಾಗಿ 2025-26ನೇ ಸಾಲಿನ ಪೂರಕ ಅಂದಾಜುಗಳ ಮೊದಲನೇ ಕಂತಿನ ಬೇಡಿಕೆಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಓಕೆ, ಈಗ ಶಾಸನ ರಚನೆ ಒಂದು ವಿಧೇಯಕ ಹಿಂದೆ ಪಡಲಿಕ್ಕಿದೆ. ಮಾನ್ಯ ಮುಖ್ಯಮಂತ್ರಿ ಮಂಡಿಸುವುದು ಮುಖ್ಯ ಪರವಾಗಿ 2024-24ನೇ ಸಾಲಿನ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕವನ್ನು ಹಿಂಪಡೆಯಲು ಅನುಮತಿ ಕೋರುತ್ತಿದ್ದೇನೆ. ಕಾರಣ ಯಾಕೆಂದರೆ 2024ರಲ್ಲಿ ಕಾಯ್ದೆ 2024ರಲ್ಲಿ ಕಾಯ್ದೆ ಆಯಿತು. ಈಗ ಹೊಸದಾಗಿ ಮತ್ತೆ ಈ ಕಾಯ್ದೆಯಲ್ಲಿ ಏನಿತ್ತು ಅದನ್ನೆಲ್ಲ ಒಳಗೊಂಡಂತೆ ಹೊಸದಾಗಿ ಕೆಲವು ಸುಧಾರಣಾತ್ಮಕವಾದಂಥ ವಿಷಯಗಳನ್ನು ಈ ಕಾಯ್ದೆಯಲ್ಲಿ ಸೇರಿಸಿ ಈಗ ಇರ್ತಾನೆ ಈ ಮನೆ. ಸಾಧನಾ ಸಮಾವೇಶಕ್ಕೆ 10 ಕೋಟಿ ವ್ಯಯವನ್ನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ವಾಗ್ದಾಳಿ ಮಾಡಿದ್ದಾರೆ. ಸಾಧನೆ 0, ಜನರ ತೆರಿಗೆ ಹಣದಲ್ಲಿ ಕಾಂಗ್ರೆಸ್ ಜಾತ್ರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಜನರ ತೆರಿಗೆ ಹಣದಲ್ಲಿ ಕಾಂಗ್ರೆಸ್ ಜಾತ್ರೆ, ಆದ್ರೆ ಇಲ್ಲಿ ಸಾಧನೆ 0. ನಾವು ಖಜಾನೆಗೆ ಮಾಲೀಕರಲ್ಲ, ನಾವು ಖಜಾನೆಯ ಟ್ರಸ್ಟಿ. 1 ರೂಪಾಯಿಯನ್ನು ಜನರ ಹಿತಕ್ಕೆ ಬಳಸಬೇಕು, ಆದ್ರೆ ಸರ್ಕಾರ ಜನರ ಹಣ ಪೋಲ್ ಮಾಡ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ. ನಾವು ಖಜಾನೆಗೆ ಮಾಲೀಕರಲ್ಲ, ಖಜಾನೆಯ ಟ್ರಸ್ಟಿ ಅನ್ನುವಂತಹ ವಿಚಾರವನ್ನ ಕೂಡ ಇದೀಗ ಸಿಟಿ ರವಿ ಹೇಳಿದ್ದು, ಸಾಧನಾ ಸಮಾವೇಶಕ್ಕೆ 10 ಕೋಟಿ ರೂಪಾಯಿ ವ್ಯಯ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಜನರ ತೆರಿಗೆ ಹಣದಲ್ಲಿ ಕಾಂಗ್ರೆಸ್ ಜಾತ್ರೆ ಮಾಡಿದೆ ಅನ್ನುವಂತಹ ವಿಚಾರವನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಸರ್ಕಾರ 2 ವರ್ಷ ಪೂರ್ಣಗೊಳಿಸಿದ್ದಕ್ಕೆ ಒಂದು ಸಮಾವೇಶ ಮಾಡಿದ್ರು ವಿಜಯನಗರದಲ್ಲಿ, ಮೈಸೂರಲ್ಲಿ. ಸಾಧನೆ ಏನು ಅಂತ ಕೇಳಿದ್ರೆ 0. ಸಾಧನೆ 0.
ಭ್ರಷ್ಟಾಚಾರ, ಬೆಲೆ ಏರಿಕೆ ಸಾಧನೆ ಆಗಲ್ಲ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಗಾದೆ ಮಾತಿನಂತೆ ಜನರ ತೆರಿಗೆ ಹಣದಲ್ಲಿ ಕಾಂಗ್ರೆಸ್ ಜಾತ್ರೆ, ಜನರ ತೆರಿಗೆ ಹಣ ಜಾತ್ರೆ ಕಾಂಗ್ರೆಸ್ ಪಾರ್ಟಿ. ಸಾಧನೆ ಇಲ್ಲದೆ ತನ್ನ ಬೆನ್ನನ್ನು ತಾನು ತಟ್ಕೊಳ್ಳೋಕ್ಕೆ ಜನರ ದುಡ್ಡನ್ನು ವಿನಿಯೋಗಿಸಿರೋದು ಖಂಡನೀಯ. ಇದನ್ನು ಖಂಡಿಸ್ತೇವೆ. ರಸ್ತೆ ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ನಿಮಗೆ. ಸ್ಕಾಲರ್ಶಿಪ್ ಕೊಡೋದನ್ನು ನಿಲ್ಲಿಸಿದಿರಿ. SCP TSP ಅನುದಾನನೂ ದುರ್ಬಳಕೆ ಮಾಡ್ಕೊಂಡಿದ್ದೀರಿ. ಇದರಲ್ಲಿ ನಿಮ್ಮ ಸಾಧನೆ ಏನು ಅಂತ ಹೇಳಿ.